ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಮಳೆಗೆ ಕಬ್ಬು ಹಾಕಿದ್ವಲ್ಲ ಇಲ್ಲಿ, ಅದೆಲ್ಲನೂ ಕೂಡ ಬಗ್ಗೋಗಿತ್ತು, ಪೂರ್ತಿ ಬೆಂಡಾಗಿ ಗಾಳಿ ಮಳೆಗೆ. ಹಾಗಾಗಿ ಅದನ್ನು ಪೂರ್ತಿಯಾಗಿ ಕಟ್ ಮಾಡಿಬಿಟ್ಟಿದ್ದೀವಿ. ನೆಕ್ಸ್ಟು ಚಿಗುರು ಬರ್ಬೋದು, ಬರದೇ ಇದ್ರೂ ತೊಂದರೆ ಇಲ್ಲ, ಬೇರೆ ಗಿಡ ಹಾಕೋಣ ಅಂತ. ಇಲ್ಲೊಂದು ಬಾಳೆ ಗಿಡ ಇದೆ, ಅದ್ರ ಪಕ್ಕನೇ ನಿಂಬೆ ಗಿಡ ಇದೆ. ಅವತ್ತು ಕರೆಕ್ಟಾಗಿ ತೋರಿಸೋದಕ್ಕಾಗಿರಲಿಲ್ಲ. ನೋಡಿ ಎಷ್ಟೊಂದು ಕಾಯಿಗಳಿದೆ. ಎಲೆಗೊಂದು ಕಾಯಿ ರೀತಿ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಮಲ್ಲಿಗೆ ಗಿಡ ಇದೆ, ಅದನ್ನು ಇಲ್ಲಿಗೆ ಬಿಟ್ಟಿದ್ದೀನಿ. ಕರೆಕ್ಟಾಗಿ ಅದು ಹತ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಇಲ್ಲಿ ಮಾವಿನ ಗಿಡ ಇದೆ, ದೊಡ್ಡ ಡ್ರಮ್ಮಲ್ಲಿ ಹಾಕಿದ್ದೀವಿ. ಅದರ ಪಕ್ಕನೇ ಸಂಪಿಗೆ ಗಿಡ ಇದೆ. ಕಬ್ಬನ್ನೆಲ್ಲ ಕತ್ತರಿಸಿದ ಮೇಲೆ ಇಷ್ಟು ಕಬ್ಬು ಸಿಕ್ಕಿದೆ. ಕರಿಬೇವಿನ ಗಿಡನೂ ಕೂಡ ತುಂಬ ಚೆನ್ನಾಗಿ ಚಿಗುರು ಬಂದು ಚೆನ್ನಾಗಿ ಬೆಳೀತಾ ಇದೆ ಇವಾಗ. ಹಾಗೆ ದಾಳಿಂಬೆ ಕಾಯಿಗಳು ಕೂಡ ಸ್ವಲ್ಪ ಸ್ವಲ್ಪನೇ ದಪ್ಪ ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ಬದನೆ ಬೀಜ ಹಾಕಿದ್ದೀನಿ, ಮಳೆಗೆ ಏನಾಗುತ್ತೋ ಗೊತ್ತಿಲ್ಲ. ಇದೆಲ್ಲ ಉಟ್ಕೊಂಡಿರೋದು ಸೊಪ್ಪಿನ ಬೀಜ ಇಲ್ಲಿ ಹಾಕಿದ್ದೆ, ಅದೆಲ್ಲ ಸಿಡ್ದು ಇಲ್ಲಿ ಹುಟ್ಟಿದೆ. ಸೀಬೆ ಗಿಡದಲ್ಲೆಲ್ಲ ಸಣ್ಣ ಸಣ್ಣ ಕಾಯಿಗಳಾಗ್ತಾ ಇದೆ. ಎಲ್ಲ ಕಡೆನೂ ಕಾಯಿಗಳಾಗ್ತಾ ಇದೆ. ಇಲ್ಲೊಂದು ಸ್ವಲ್ಪ ದೊಡ್ಡದಾಗಿದೆ. ಇನ್ನು ಇವತ್ತು ಸುಮಾರು ದಾಸವಾಳ ಹೂಗಳು ಬಿಟ್ಟಿದೆ. ಇದು ಜುಮ್ಕಾ ಹೈಬಿಸ್ಕಸ್, ಲೈಟ್ ಪಿಂಕ್ ಕಲರ್. ಹಾಗೆ ವೈಟ್ ಕಲರ್ ಕೂಡ ಬಿಟ್ಟಿದೆ. ಡಬಲ್ ಪಿಂಕ್ ಕಲರು, ಹಾಗೆ ರೆಡ್ ಕೂಡ ಚಿಕ್ಕದಾಗಿ ಬಿಟ್ಟಿದೆ. ಕಣಗ್ಲೆ ಹೂವು, ಇದೊಂಥರ ಮಲ್ಲಿಗೆ, ಇದು ದುಂಡು ಮಲ್ಲಿಗೆ ಅಲ್ಲ. ರೆಡ್ ಕಲರ್ದೊಂದಿದೆ, ಹಾಗೆ ಯೆಲ್ಲೋ ಕಲರ್ದೊಂದಿದೆ. ಕನಕಾಂಬರ ಹೂಗಳು, ನಂದಿ ಬಟ್ಲು ಹೂವು ಒಂದೇ ಒಂದು ಬಿಟ್ಟಿದೆ. ಇಲ್ಲಿ ಆಂಬರ್ ಮಲ್ಲಿಗೆ ಕೂಡ ಬಿಡ್ತಾ ಇದೆ, ಮಳ್ಳೆ ಹೂ ಅಂತೀವಲ್ವ ಅದು. ಮೇಲ್ಗಡೆ ತುಂಬ ಜಾಸ್ತಿ ಬಿಟ್ಟಿದೆ, ಮೇಲು ಹೋಗ್ಬಿಟ್ಟಿದೆ ಬಳ್ಳಿ, ಆದರೆ ಮೇಲು ಹೋಗಿ ಬಿಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ತೋರಿಸ್ತೀನಿ ನೋಡಿ, ಅಲ್ಲೆಲ್ಲ ತುಂಬ ಬಿಡ್ತಾ ಇದೆ ಹೂವು, ಮೇಲ್ ಹೋಗಿ ಬಿಡಿಸ್ಕೋಬೇಕು. ಈ ಬಟ್ಲು ತುಂಬ ಹೂ ಸಿಕ್ಕಿದೆ ಇವತ್ತು. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಹ್ಯಾಪಿ ಗಾರ್ಡನಿಂಗ್. ಗಿಡ ಮರ ಬೆಳೆಸಿ, ಪ್ರಕೃತಿಯನ್ನು ಉಳಿಸಿ.